ನಮಸ್ಕಾರ ಫ್ರೆಂಡ್ಸ್, ಎಲ್ಲರಿಗೂ ಹೆಂಗಿದ್ದೀರಾ? ಖಡಕ್ ಕುರ್ಕುರಿ ಸಜ್ಜಿ ರೊಟ್ಟಿ ಹೆಂಗೆ ಮಾಡೋದಂತ ನೋಡೋಣ. ಈ ರೊಟ್ಟಿ ಯಾವಾಗಲೂ ನಾವು ಮಾಡ್ಕೊಂಡು ತಿನ್ಕೋಬೋದ್ರಿ. ಹೊರಗಡೆ ನೋಡ್ಬೇಕಾಗಿತ್ತಂದ್ರೆ ಎಷ್ಟು ಕಾಸ್ಟ್ಲಿ ರೊಟ್ಟಿ ಸಿಗ್ತಾವ. ಹೀಗಾಗಿ ದಿನ ಒಂದು 4-5 ಒಂದು 5-10 ಮಾಡಿಟ್ಟಿದ್ರೆ ನಮ್ಗೆ ಯಾವಾಗ ಬೇಕಾದಾಗ ನಾವು ತಿನ್ಕೊಳಕ್ಕೆ ನಡೀತದೆ. ನಾನು ಈ ಕಡೆ ಹಿಟ್ಟು ತೊಗೊಂಡೇನಿ ರೀ. ಹಿಟ್ಟು ತೊಗೊಂಡು ಅದನ್ನ ಸ್ವಲ್ಪ ಹಟ್ಟಿ ನೀರು ಹಾಕಬೇಕಾಗಿತ್ತಂದ್ರೆ ಈ ಥರ ಒಂದು ರೌಂಡ್ ಹೋಲ್ ಮಾಡ್ಕೋಬೇಕು. ಅದ್ರಾಗ ಒಂದು ಸ್ವಲ್ಪ ಉಪ್ಪು, ಅರ್ಶಿಣ ಪುಡಿ ಹಾಕ್ಕೊಂಡು ಬಿಸಿ ಕುದಿಯುವಂಥ ನೀರು ಇದ್ರಾಗ ಹಾಕೋತಂದ್ರೆ ನಮ್ಗೆ ಸ್ವಲ್ಪ ಹಿಟ್ಟಿಗೆ ಜಾಸ್ತಿನ ಜಿಗುಟು ಬರ್ತದೆ. ಆಮೇಲೆ ನಾವು ಇದನ್ನ ಲಟ್ಸ್ಕೊಂಡು ಮಾಡ್ಕೋಬೋದು. ಚಲೋ ಹಂಗೆ ತಿಳುವ ಬಡದು ಮಾಡ್ಬೋದು. ಎಷ್ಟು ನೀರು ನಾವು ಜಾಸ್ತಿ ಬಿಸಿ ಹಾಕ್ತೇವಲ್ಲ ಅಷ್ಟು ಇದಕ್ಕೆ ಹಿಟ್ಟಿಗೆ ಜಿಗುಟು ಬರ್ತದೆ. ಇದಷ್ಟೇ ಅಲ್ರಿ, ನಾವು ಜೋಳದ ರೊಟ್ಟಿ ಮಾಡ್ತೇವೆ ಅವಾಗೂ ನಾವು ಹಿಟ್ಟಿನ ನೀರಂತ ಹಾಕೋತೀವಿ. ಅದಕ್ಕೂ ನಾವು ಕಡಿಮೆ ಸ್ವಲ್ಪ ಜಿಗುಟು ಬೇಕಾಗಿತ್ತಂದ್ರೆ ಕಡಿಮೆನ ಹಾಕ್ಕೋಬೋದು, ಇಲ್ಲ ಜಾಸ್ತಿನ ಹಾಕ್ಕೋಬೋದು. ಹಿಟ್ಟಿನ ಹಾಕ್ಕೊಂಡು ನಮ್ದು ಹಿಟ್ಟು ಗಟ್ಟಿಯಾಗಿ ನಾದ್ಕೊಂಡಿದ್ದೇನೆ. ಬಿಸಿನೀರು ಸ್ವಲ್ಪ ಉಗುರು ಬೆಚ್ಚ ನೀರು ಹಾಕ್ಕೊಂಡು ಆಮೇಲೆ ಭಾಳ ತಿಳು ನಾದ್ಕೊಳ್ಳೋಂಗಿಲ್ಲ. ಇದನ್ನ ಗಟ್ಟಿನೇ ಇಟ್ಕೋಬೇಕು. ಯಾಕಂದ್ರೆ ಸ್ವಲ್ಪ ಎಷ್ಟು ನಾವು ಲಟ್ಟಿಸಿ ಮಾಡ್ತೇವೆ ಅಷ್ಟು ತಿಳುನ ಹಾಕಾವ. ಎಲ್ಲೇ ನಾದ್ಕೊಂಡಿದ್ನೆ ಅಲ್ಲೇ ಒಂದು ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಒಂದು ಶಾಂತ ಉಳ್ಳಿ ಮಾಡ್ಕೊಂಡು ಅದು ಸ್ವಲ್ಪ ಅದೇ ಹಿಟ್ಟು ಹಾಕ್ಕೊಂಡು ಮೇಲೆ ಒಂದು ಸ್ವಲ್ಪ ಎಳ್ಳು ಹಾಕ್ಕೊಂಡು ಈ ರೀತಿ ಬಡಿಯತ್ತೇನೆ ನೋಡಿರಿ. ಸ್ವಲ್ಪ ಬಡ್ದು ಆಮೇಲೆ ನಾನು ಲಟ್ಟಿಸ್ಕೊಂಡು ಮತ್ತೆ 2-5 ರೊಟ್ಟಿ ತಿಳು ಆಗೋಂಗೆ ಬಡ್ಕೊಳ್ಳೋದು. ಆಮೇಲೆ ಬಡ್ಕೊಂಡೆಲ್ಲ ಆಯ್ತಂದ್ರೆ ಬಿಸಿ ತವಿ ಮೇಲೆ ನಾವು ಸೇಮ್ ರೊಟ್ಟಿ ಮಾಡ್ತೇವೆ ಅದೇ ರೀತಿನ ಇದನ್ನೂ ತವಿ ಮೇಲೆ ಹಾಕ್ಕೊಂಡು ಮೇಲೆ ಸ್ವಲ್ಪ ನೀರು ಹಚ್ಕೊಂಡು ಸ್ವಲ್ಪ ಬೇವು ಮಟ್ಟ ಬಿಡೋದು. ಆಮೇಲೆ ಹೊಳ್ಸ್ಕೊಂಡು ಇನ್ನೊಂದು ಸಲ ಆಯ್ತಂದ್ರೆ ಹೊಳ್ಸ್ಕೊಳ್ಳೋದು. ಮತ್ತು ಸ್ವಲ್ಪ ದಪ್ಪ ಅರಿವಿ ಈ ರೀತಿ ತೊಗೊಂಡು ಪ್ರತಿ ಸಲ ಹಿಂಗೆ ಪ್ರೆಸ್ ಮಾಡ್ಕೊತಿರೋದು. ಅಂದ್ರೆ ಅಲ್ಲಿ ತವಿ ಒಳಗನ ನಮ್ದು ರೊಟ್ಟಿ ಕಟ್ರಾಗಬೇಕು. ಆ ರೀತಿನ ಗ್ಯಾಸ್ ಆ ಟೈಮ್ದಾಗ ನಮ್ದು ಪೂರ್ತಿ ಸಣ್ಣ ಇರ್ಬೇಕು. ಜೋರು ಇಟ್ಟಿತ್ತಂದ್ರೆ ನಮ್ಮ ರೊಟ್ಟಿ ಹೊತ್ತದ. ಸಣ್ಣ ಇಟ್ಕೊಂಡು ಹಿಂಗೆ ಅರಿವಿ ಒಂದು ಸ್ವಲ್ಪ ಜಾಸ್ತಿನೇ ಹಿಡ್ಕೊಂಡು ಪ್ರೆಸ್ ಮಾಡ್ಬೇಕಾರೆ. ಅಂದರೆ ನಾವು ಎಷ್ಟು ಪ್ರೆಸ್ ಮಾಡ್ತೀವಲ್ಲ ಅಷ್ಟು ಕುರ್ಕುರಿತ ರೊಟ್ಟಿ ರೆಡಿ ಆಕ್ಕಾವ. ಮಾಡಿದ್ದ ರೊಟ್ಟಿ ನಾನು ಜಸ್ಟ್ ನಿಮಗೆ ಸ್ವಲ್ಪ ಲಟ್ಟಿಸಿ ಬೇಯಿಸಿ ತೋರಿಸೀನಿ. ಇದು ಜಸ್ಟ್ ನಾನು ಕೈಲೇ ಬಡ್ದೇನೆ. ಕೈಲೇನ ಬಡ್ದು ಆಮೇಲೆ ಸ್ವಲ್ಪ ಮೇಲೆ ಎಳ್ಳು ಹಾಕ್ಕೊಂಡು ಲಟ್ಟನ ಕೈಲೇ ಲಟ್ಟಿಸಿ ಆಮೇಲೆ ಚಂದ ಕಾಣಿಸ್ತಾವಲ್ಲ ಎಳ್ಳು ಮೇಲೆ ಹಾಕಿದ್ರೆ ಹೀಗಾಗಿ ಅದು ಸ್ವಲ್ಪ ಪ್ರೆಸ್ ಆಗು ಮತ್ತು ಅಷ್ಟು ಲಟ್ಸ್ಕೊಂಡು ನೋಡಿರಿ. ಸೇಮ್ ಅದೇ ರೀತಿ ಪ್ರೊಸೀಜರ ರೊಟ್ಟಿ ಹಾಕ್ಬೇಕ್ರಿ. ಹಾಕಿ ಸ್ವಲ್ಪ ನೀರು ಹಚ್ಕೊಂಡು ಬೇಯಿಸ್ಕೊಂಡು ಮತ್ತು ಸೇಮ್ ಅದೇ ರೀತಿನ ಪ್ರೆಸ್ ಮಾಡಿ ನಾವು ರೊಟ್ಟಿ ಈ ರೀತಿ ಮಾಡ್ಕೋಬೇಕು. ನೋಡಿರಿ ಎಷ್ಟು ಕುರ್ಕುರಿತ ರೊಟ್ಟಿ ರೆಡಿ ಆಗ್ಯಾವ. ಈಗ ನಾವು ಹೊರಗಡೆ ಕೊಂಡು ತರಬೇಕಾಗಿತ್ತಂದ್ರೆ ₹6, ₹7, ಒಂದೊಂದು ಜಾಗದಾಗಂತೂ ₹10 ಇದಾವಂತ. ಹೀಗಾಗಿ ಹೊರಗಡೆ ದುಡ್ಡು ಕೊಟ್ಟು ನಾವು ತರೋಕ್ಕಿಂತನೂ ಹೆಂಗಿರ್ತಾವೆ ಹೆಂಗೆ ಯಾರು ಮಾಡಿರ್ತಾರೆ ಅದು ಗೊತ್ತಿರೋದಿಲ್ಲ. ನಾವನ್ನ ದಿವ್ಸಕ್ಕೆ ಒಂದು 5-6 ಮಾಡ್ಕೊಂತಂದ್ರೆ ನಮ್ಗೆ ಖಡಕ್ ಕುರ್ಕುರಿ ರೊಟ್ಟಿ ರೆಡಿ ಆಯ್ತು. ಖಡಕ್ ಸಜ್ಜಿ ರೊಟ್ಟಿ ಮಾಡೋದು ಭಾಳ ಈಸಿ ಐತಿಲ್ಲ. ಸೊ ನೀವು ಮಾಡಿ ರೊಟ್ಟಿ ಮಾಡಿದ್ರೆ ನಿಮಗೆ ಮೆಥಡ ಚಲೋ ಅನಿಸಿತ್ತಂದ್ರೆ ಲೈಕ್ ಮತ್ತು ಶೇರ್ ಮಾಡಿರಿ. ರೊಟ್ಟಿ ಹೆಂಗೆ ಅನಿಸ್ತಂತ ಕಮೆಂಟ್ ಮಾಡಿರಿ. ಯಾರೇ ಹೊಸ ಇದ್ರೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬಾಯ್.